ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಶ್ರೀನಿವಾಸ್ ಅಂತ. ವಯಸ್ಸು 57 ವರ್ಷ. ಚಿಕ್ಕಬಳ್ಳಾಪುರ ನಗರದ ಸುಬ್ರಾಯನಪೇಟೆಯ ನಿವಾಸಿ. ನಗರದ ಖಾಸಗಿ ಶಾಲೆಯೊಂದರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಶನಿವಾರವೂ ಸಹ ಮಕ್ಕಳನ್ನ ಶಾಲೆಯಿಂದ ಸೇಫ್ ಆಗಿ ಮನೆಗಳಿಗೆ ಸೇರಿಸಿದ್ದಾರೆ. ಇನ್ನು ತರಕಾರಿ ತರಲು ತನ್ನ ಸ್ನೇಹಿತನ ಜೊತೆಯಲ್ಲಿ MG ರಸ್ತೆಗೆ TVS XL ವಾಹನದಲ್ಲಿ ಬಂದು ನಂತರ ವಾಪಸ್ ಮನೆಗೆ ಹೋಗ್ತಾ ಇರುವಾಗ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂದೆ ಶ್ರೀನಿವಾಸ್ಗೆ ಹೃದಯಾಘಾತ ಸಂಭವಿಸಿದೆ. ಆತ ನಡು ರಸ್ತೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಜೊತೆಯಲ್ಲಿದ್ದ ಸ್ನೇಹಿತ ಮತ್ತು ಸಾರ್ವಜನಿಕರು ನೋಡಿದಾಗ ಅಷ್ಟೊತ್ತಿಗೆ ಶ್ರೀನಿವಾಸ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಸ್ಕೂಲ್ ಬಸ್ ಬಿಟ್ಬಿಟ್ಟು ವಾಪಸಂದ್ರದಲ್ಲಿ ಸೀದಾ ಮನೆಗೆ ಬರಬೇಕು ಅಂತ ಬರ್ತಾ ಇದ್ವಿ. ಬರಬೇಕಾದ್ರೆ ಅಂದಿವೆ ಇಲ್ಲಿ ಬಂದು ಸ್ಕಿಡ್ ಆದರು. ಗಾಡಿ ನಿಲ್ಲಿಸ್ತೀನಿ ಇರಪ್ಪ ಅಂತಂತ ಬೀಳ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾವೆಲ್ಲ ಜನಗಳೆಲ್ಲ ಬಂದು ನೋಡಿಕೊಂಡು ಇದು ಮಾಡೋ ಅಷ್ಟೊತ್ತಿಗೆ ಅವರು ಹೋಗಿದ್ದಾರೆ ಅಂತಂತಂದರು. ಅಷ್ಟೇ ಸರ್ ನಮಗೆ. ಅವ್ರ ಹೆಸರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ನಾವು ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲು ದೇವನಹಳ್ಳಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದಿದ್ದು. ಅವರು ಬಸ್ ಡ್ರೈವರು, ನಾನು ಬಸ್ ಕ್ಲೀನರು. ಜೊತೆಗೆ ಮನೆಗೆ ಹೋಗ್ತಾಯಿದ್ದೆ ಸರ್. ಅವ್ರಿಗೆ 60 ಚಿಲ್ಲರೆ ಆಗಿರ್ಬೋದು ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಅಷ್ಟೊಂದು. 60 ಮೇಲೆ ಆಗಿದೆ ಸರ್. ಇಲ್ಲೇ ಇದೇ ಜಾಗದಲ್ಲೇ ಸ್ಪಾಟ್ ಇದೆ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಸರ್. ಗಾಡಿ ಸ್ಟ್ಯಾಂಡ್ ಹಾಕಿದ್ರು, ನಿಲ್ಲಿಸಿ ಇಳಿಬೇಕಾದ್ರೆ ಬಿದ್ದೋದ್ರು ಅಷ್ಟೇ. ಬಿದ್ದೋಗಿದ್ದು ಇಲ್ಲಿ ಜನ ಎಲ್ಲ ಬಂದುಬಿಟ್ರು. ಏನೋ ಫಿಟ್ಸ್ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಕಬ್ಬಣ ಬೀದಿಗೆ ಎಲ್ಲ ಕೊಟ್ಟು ನೋಡಿದ್ರು. ಒಂದು 2 ನಿಮಿಷ ಉಸಿರಾಡಿದ್ರು. ಆಮೇಲೆ ಉಸಿರು ಇಲ್ಲ, ಏನೂ ಇಲ್ಲ. ತಗೊಂಡೋಗಿ ಪಕ್ಕಕ್ಕೆ ಹಾಕಿದ್ವಿ ಎಲ್ಲ 4 ಜನ ಸೇರಿಕೊಂಡು. ಆಮೇಲೆ ಬಂದು ಒಬ್ಬ ಡಾಕ್ಟ್ರ್ ಹಿಂಗೆ ಹೋಗ್ತಾಯಿದ್ರು ಅಂದಿವೆ. ಅವರು ಚೆಕ್ ಮಾಡಿ ಡೆತ್ ಆಗಿದೆ ಅಂತಂದ್ರು. ಅಂದ ಹಾಗೆ ಮೃತ ಶ್ರೀನಿವಾಸ್ಗೆ ಯಾರೂ ದಿಕ್ಕಿರಲಿಲ್ಲ. ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇದ್ರು. ಈ ಹಿಂದೆ ಶ್ರೀನಿವಾಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಸಂಬಂಧಿಕರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದ್ದರು. ಆದರೆ ಏಕಾಂಗಿಯಾಗಿದ್ದ ಮೃತ ಶ್ರೀನಿವಾಸ್ ಜೀವನಕ್ಕಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಶಾಲೆಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದವರು ಇದ್ದಕ್ಕಿದ್ದಂತೆ ನಡು ರಸ್ತೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವುದು ಸಂಬಂಧಿಕರಿಗೆ ನೋವುಂಟು ಮಾಡಿದೆ. ಸುಬ್ರಹ್ಮಣ್ಯಂ ಅಂತ ನಮ್ಮ ಮಾವ ಅವರು ಈಗ ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರಿಗೆ ನಾವು ಮೊದಲು ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ಅವರು ತೊಗೊತಾಯಿದ್ರು. ಆದರೂ ಅವರು ಕೆಲವು ಜೀವನೋಪಾಯಕ್ಕೋಸ್ಕರ ಅವರು ಬಸ್ಸನ್ನು ಓಡಿಸ್ತಾಯಿದ್ರು, ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರು. ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅವರು ಕೆಲಸ ಮಾಡ್ತಾಯಿದ್ದು. ಆ ಸ್ಕೂಲಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಅವರು ಸ್ಕೂಲನ್ನು ಡ್ರೈವಿಂಗ್ ಬಸ್ಸನ್ನು ಬಿಟ್ಟು MG ರೋಡ್ ಹತ್ರ ಇರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಬಿಟ್ಟು ಇಲ್ಲಿ ದೇವಸ್ಥಾನದ ಆವರಣದ ಹತ್ರ ಬಂದಿದ್ದಾರೆ. ಅಲ್ಲಿ ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಅದು ನೆಲಕ್ಕೆ ಬಿದ್ದು ತೀರ್ಕೊಂಡಿದ್ದಾರೆ. ಅವ್ರಿಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇದು ವಿಧಿ ಇದು ಏನು ಮಾಡಲಿಕ್ಕಾಗೋದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ನಾವೇನು ಅವ್ರಿಗೆ ಯಾರೂ ಇಲ್ಲ. ನಾವೇ ಅವ್ರಿಗೆ ಸ್ವಲ್ಪ ನೋಡ್ತಾ ಇದ್ದೀವಿ. ಇದು ನಮಗೆ ಸ್ವಂತ ಅಕ್ಕನ ತಮ್ಮ ಆಗಬೇಕು. ಇನ್ನು ಮೃತ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.